ಸೊ ಪ್ರತಾಪ್ ಸಿಂಹ ಅವ್ರ ಕಂಡ್ರೆ ತುಂಬಾ ಜನಕ್ಕೆ ಜಲಸ್ ಇದೆ. ಈಗ ನೋಡಿ ಒಂದು ನಾವು ವ್ಯತ್ಯಾಸನ ನಾವು ಗಮನಿಸಬೇಕು. ಈ ಅಸೂಯೆ ಮತ್ತು ಆಕ್ರೋಶದ ನಡುವೆ ಬಹಳ ವ್ಯತ್ಯಾಸ ಇರುತ್ತೆ. ನಮ್ಮ ಕ್ಷೇತ್ರದ ಜನ ಇದ್ದಾರಲ್ಲ, ಕೊಡಗು ಮೈಸೂರಿನ ಜನ, ಅವನು ಪ್ರತಾಪ್ ಸಿಂಹ ಕೆಲಸ ಮಾಡಿಲ್ಲ, ಅವನೇನು ಮಾಡಿಲ್ಲ, ಈ ಥರ ನನ್ನ ಬಗ್ಗೆ ಅವ್ರ ಒಳಗಡೆ ಒಂದು ವಿರುದ್ಧವಾದ ಭಾವನೆ ಇತ್ತು. ಅದನ್ನು ಆಕ್ರೋಶ, ಜನಾಕ್ರೋಶ ಅಂತ ಹೇಳ್ತೀವಿ. ಜನಾಕ್ರೋಶದ ಮುಂದೆ ಯಾರು ತಡೆಯೋಕ್ಕಾಗಲ್ಲ, ಕೊಚ್ಚೋಗ್ಬಿಡ್ತೀವಿ. ಆದರೆ ಪ್ರತಾಪ್ ಸಿಂಹ ಏನಪ್ಪ ಅವನೇ ಹೈವೇ ಮಾಡಿಸಿದೆ ಅಂತ ಹೇಳ್ಕೊಳ್ತಾನೆ, ಮಾಡ್ದ ಇವನು ಮಾಡ್ದ, ಏನಪ್ಪ ಇಷ್ಟು ಮೆರಿತಾ ಇದ್ದಾನೆ, ಅದು ಇದು ಅಂತ ಅಂದ್ಕೊಳ್ತಲ್ಲ, ಅದು ಅಸೂಯೆ. ಆ ಅಸೂಯೆ ಜನಕ್ಕಿರಲ್ಲ, ಅಸೂಯೆ ಇರೋದು ರಾಜಕಾರಣಿಗಳಲ್ಲಿರುತ್ತೆ. ನಮ್ಮಲ್ಲೇ ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ ಅವರಲ್ಲಿ ಅಸೂಯೆ ಇರುತ್ತೆ. ಅಸೂಯೆ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಈಗ ನನ್ನ ವಿರುದ್ಧ ಭಾಳಷ್ಟು ಹೇಳಿಕೆಗಳೇನು ಬರ್ತದೆ, ನನ್ನನ್ನು ವಿರೋಧಿಸುವಂಥ ಮನಸ್ಸುಗಳು ಯಾವ್ಯಾವಿದ್ದಾವೆ ಅವೆಲ್ಲ ಅಸೂಯೆಯಿಂದ ಸೃಷ್ಟಿಯಾಗಿರುವಂಥ, ಅಸೂಯೆಯಿಂದ ಹೊರಹೊಮ್ಮಿರುವಂಥದ್ದು. ಆದರೆ ಜನ ಹೋಗಿ ಕೇಳಿ, ಅವನೇನೋ ಸರಿಯಾಗಿ ಮಾತಾಡಿಸಿಲ್ದರೆ ಯಾವ ಥರ ಒಂದು ಬೈದಿರ್ತಾನೆ, ಆದರೆ ಕೆಲಸ ಮಾಡಿಕೊಡ್ತಾನೆ ಅಂತಾರೆ. ಏನೋ ನಾವು ಆಫೀಸಲ್ಲಿ ಯಾವಾಗ ಬನ್ನಿ ಎಲ್ಲರಿಗೂ ಅಟೆಂಡ್ ಮಾಡ್ತೀನಿ, ಯಾವ ಜಾತಿ ಧರ್ಮ ಜನಾಂಗದ ಯಾರು ಬಂದ್ರೂ ಕೆಲಸ ಮಾಡಿಕೊಡ್ತೀನಿ. ಇವತ್ತೂ ಕೂಡ ನಾನು ಇಷ್ಟೊಳಗಡೆ 9.5 ವರ್ಷದಲ್ಲಿ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಅನ್ನೋದನ್ನು ನಾನು ನಿರರ್ಗಳವಾಗಿ ಹೇಳಬಲ್ಲೆ. ನಾನು ಎಷ್ಟೆಷ್ಟು ಫಂಡ್ ಬಂದಿದೆ ಅಂತ ಹೇಳ್ಬಲ್ಲೆ. ಸಂಸದರ ಅನುದಾನವನ್ನು ಬಳಸ್ಕೊಂಡಿರೋದ್ರಲ್ಲಿ ನಂಬರ್ 1 ಸ್ಥಾನದಲ್ಲಿ ನಾನು ಪಡ್ಕೊಂಡಿದ್ದೀನಿ. ಕಳೆದ ಟರ್ಮಲ್ಲೂ ನಾನು ನಂಬರ್ 1 ಇದೆ, ಈ ಟರ್ಮಲ್ಲೂ ನಂಬರ್ 1 ಇದ್ದೀನಿ. ನನ್ನನ್ನು ಬೀಟ್ ಮಾಡೋಕ್ಕೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಯಾರು ಬೀಟ್ ಮಾಡೋಕ್ಕೆ ನನ್ನ ಕೆಲಸ ಸಾಧ್ಯನೇ ಇಲ್ಲ. ಅವರು ಯಾರೂ ಕೂಡ ಸಂಸದರ ಕ್ಷೇತ್ರ ಅಭಿವೃದ್ಧಿ ಬಳಕೆಯಲ್ಲಿ ನನ್ನನ್ನು ಬೀಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾನೊಬ್ಬ ಪತ್ರಕರ್ತನಾಗಿದ್ದನು ಫಾಲೋಅಪ್ ಸ್ಟೋರಿ ಮಾಡ್ತೇನೆ. ಹಾಗೆ ನಾನೊಂದು ಯಾರಿಗೋ ಲೆಟರ್ ಕೊಟ್ಟು ಬರಲ್ಲ, ನಾನು ಫಾಲೋಅಪ್ ಮಾಡ್ತೀನಿ, ಫೈಲನ್ನು ಚೇಂಜ್ ಮಾಡ್ತೀನಿ, ಹಿಂದೆ ಹೋಗಿ ಕೂತ್ಕೊಳ್ತೀನಿ, ಕಾಲಿಡಿತೀನಿ, ಎಲ್ಲ ಕೆಲಸ ಮಾಡ್ತೀನಿ. ಏನಕ್ಕೆ ಅಂದರೆ ಜನ ನಾನು ಏನೂ ಇಲ್ಲದೆ ಇದ್ದಾಗ ಬಂದು ನನ್ನ ಆಯ್ಕೆ ಮಾಡಿದ್ದಾರೆ. ಜನಕ್ಕೆ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಾರೆ. ನಾನು ಒಂದು ತಿಳ್ಕೊಳ್ಳಿ, ಈ ಎಲ್ಲ ರಾಜಕಾರಣಿಗಳ ಥರ ನಾನು ಕೂಡ ಆಸ್ತಿ ಪಾಸ್ತಿ ಎಲ್ಲ ಮಾಡ್ಕೊಂಬಿಟ್ಟು, ನಾನು ರಿಯಲ್ ಎಸ್ಟೇಟ್ ಮಾಡ್ಕೊಂಡ್ಬಿಟ್ಟು ನಾನು ಇರ್ಬೋದು, ಅದರಿಂದ ಕುಟುಂಬ ಉದ್ಧಾರ ಆಗುತ್ತಷ್ಟೇ. ಆದರೆ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಬಿಟ್ಟು ನನಗೆ ಗೆಲ್ಸಿದಾರಲ್ಲ, ಅವ್ರಿಗೆ ನಾನೇನು ಮಾಡ್ತೀನಿ? ನನಗೊಂದು ಮಗಳಿದ್ದಾಳೆ, ನನ್ನ ಮಗಳಿಗೆ ಏನು ಭವಿಷ್ಯ ಬೇಕು ಅಂತ ನಾನು ಆಸೆ ಪಡ್ತೀನೋ ಅದೇ ಭವಿಷ್ಯ ನನ್ನ ಕ್ಷೇತ್ರದಲ್ಲಿರುವಂಥ ಪ್ರತಿ ಮಕ್ಕಳಿಗೂ ಅದೇ ಭವಿಷ್ಯ ಇರಬೇಕು. ಅದಕ್ಕೋಸ್ಕರ ನಾನು ಶ್ರಮಿಸ್ತೀನಿ. ನಾನೊಂದು ಬಡತನದಿಂದ ಬಂದಿದ್ದೀನಿ. ಇಲ್ಲ ನನ್ನನ್ನು ರಾಜಕಾರಣಿ ಮಾಡೋದು, ನನ್ನ MP ಮಾಡೋದು ಮೈಸೂರು ಜನ ನನ್ನ ಬಡತನವನ್ನು ಹೋಗಲಾಡಿಸ್ಕೊಳ್ಳೋದಕ್ಕಲ್ಲ, ಜನರ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೋಸ್ಕರ ಮಾಡಿರ್ತೀನಿ.